ರಾಜ್ಯದ ಜನತೆ ಹಾಲು ಬೇಕೇ ಬೇಕು. ಕಾರಣ ದಿನ ಬೆಳಗ್ಗೆ ಆದರೆ ಟೀ ಕಾಫಿ ಮಕ್ಕಳಿರ್ತಾರೆ, ಅವರಿಗೆ ಹಾಲು ಬೇಕೇ ಬೇಕು. ಬಟ್ ಇನ್ನೆರಡು ದಿನ ನಿಮಗೆ ಹಾಲು ಸಿಗೋದಿಲ್ಲ. ಯಾಕೇನು ಅಂತ ಕಾರಣವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಾಗಾಗಿ 2 ದಿನಕ್ಕೆ ಬೇಕಾಗಿರುವಂಥ ಹಾಲನ್ನ ಈಗಲೇ ತಂದಿಟ್ಕೊಳ್ಳೋದು ಒಳ್ಳೆಯದು ಅಂತ ಅನ್ಸುತ್ತೆ. ಬೆಂಗಳೂರಿನ ಜನತೆಗೆ ನಾಳೆಯಿಂದ ಮಿಲ್ಕ್ ಶಾಕ್ ಎದುರಾಗಲಿದೆ. ಜಿಟಿ ಮಳೆಯಲ್ಲಿ ಬಿಸಿ ಬಿಸಿ ಕಾಫಿ ಕುಡಿಯೋ ಹಾಗಿಲ್ಲ. 2 ದಿನ ಜನರಿಗೆ ಸಿಗೋದಿಲ್ವಂತೆ ಹಾಲು. ಅದಕ್ಕೆ ಕಾರಣ ಏನು ಅನ್ನೋದನ್ನ ಕೂಡ ಹೇಳ್ತೀವಿ. ಟ್ಯಾಕ್ಸ್ ನೋಟಿಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ವರ್ತಕರು. ಇದೇ ಮೇನ್ ಕಾರಣ. ನಾಳೆ ಮತ್ತು ನಾಡಿದ್ದು ಕಪ್ಪು ಪಟ್ಟಿ ಕಟ್ಕೊಂಡು ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ವರ್ತಕರು. ಬೇಕರಿ, ಕಾಂಡಿಮೆಂಟ್ಸ್, ಸಣ್ಣ ಪುಟ್ಟ ವ್ಯಾಪಾರಿಗಳಿಂದ ಪ್ರತಿಭಟನೆ ಆಗ್ಲಿಕ್ಕಿದೆ. ಈ ವೇಳೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಮಾರಾಟವನ್ನ ಕೂಡ ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಕೇವಲ ಬೇಕರಿ ಉತ್ಪನ್ನ ಮಾತ್ರ ಮಾರಾಟ ಮಾಡೋದಕ್ಕೆ ನಿರ್ಧಾರ ಆಗಿದ್ದು, ಹಾಲು, ಮೊಸರು ಈ ರೀತಿ ಬೇರೆ ರೀತಿಯ ಉತ್ಪನ್ನಗಳು ನಿಮಗೆ ಸಿಗೋದಿಲ್ಲ. ಹಾಗಾಗಿ 2 ದಿನಕ್ಕಾಗುವಷ್ಟು ತಂದಿಟ್ಕೊಂಡ್ರೆ ಒಳ್ಳೆಯದು ಅಂತ ಜುಲೈ 25ರಂದು ಬೃಹತ್ ಪ್ರತಿಭಟನೆಗೆ ವರ್ತಕರು ನಿರ್ಧಾರ ಮಾಡಿದ್ದಾರೆ. ನಮಗೆಲ್ಲ ಗೊತ್ತು, ಸಣ್ಣ ಪುಟ್ಟ ಅಂಗಡಿಗಳಿಗೂ ವ್ಯಾಪಾರಸ್ಥರಿಗೂ ಕೂಡ ಅತಿ ದೊಡ್ಡ ಶಾಕ್ ಎದುರಾಗಿರೋದು ನೋಟಿಸ್ ಬಂದಿರೋ ಹಿನ್ನೆಲೆಯಲ್ಲಿ ತೆರಿಗೆ ಇಲಾಖೆಯಿಂದ. ಹೆಂಗಂದ್ರೆ GST ವಂಚನೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ 40 ಲಕ್ಷಕ್ಕೂ ಹೆಚ್ಚಿನ ವಹಿವಾಟುಗಳಾಗ್ತಾ ಇದೆ. ಬಟ್ ಹಂಗಂತ ನೀವೆಲ್ಲರೂ ಕೂಡ ಕಟ್ಟಲೇಬೇಕು ಟ್ಯಾಕ್ಸ್ ಅಂತ ಅಲ್ಲ, ಬದಲಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಪೂರಕ ದಾಖಲೆಗಳನ್ನ ತಂದು ಕೊಡಿ. 1 ವಾರಗಳ ಕಾಲ ಅವಕಾಶ ಬೇಕಾ, ಮತ್ತಷ್ಟು ಅವಕಾಶ ಬೇಕಾ, ಮಾಡಿಕೊಡ್ತೀವಿ, ಆದರೆ ವಿವರಣೆಗಳನ್ನ ಕೊಡಬೇಕು ಅಂತ ಹೇಳ್ತಾ ಇದ್ರು ಕೂಡ ವ್ಯಾಪಾರಸ್ಥರು ಅದಕ್ಕೆ ಕನ್ವಿನ್ಸ್ ಆಗ್ತಾ ಇಲ್ಲ. ಹಾಗಾಗಿ ಜಾಗೃತಿ ಅಗತ್ಯವಿದೆ. ಆ ಜಾಗೃತಿ ಬರೋ ತನಕ ಕೂಡ ಹೋರಾಟಗಳನ್ನ ಮಾಡೋದಕ್ಕೆ ವರ್ತಕರು ನಿರ್ಧಾರ ಮಾಡಿದ್ದಾರೆ. ಸರ್, ಹೋರಾಟ ಅಂದ್ರೆ 23ನೇ ತಾರೀಕು ಮತ್ತು 24ನೇ ತಾರೀಕು, ಇದೇ ನಾಡಿದ್ದು ಬರುವ 23 ಮತ್ತು 24ನೇ ತಾರೀಕು ಪ್ರತಿ ಒಂದು ಬೇಕರಿ, ಕಾಂಡಿಮೆಂಟ್ಸ್ ಮತ್ತು ಹಾಲು ಮಾರುವಂತ ಸಂಸ್ಥೆಗಳು, ಅಂದ್ರೆ ದೊಡ್ಡ ದೊಡ್ಡ ಡೈರಿಗಳಿಗೆ ಬರ್ತಾ ಇದ್ದವರು ಅವ್ರೇನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಸಣ್ಣ ಪುಟ್ಟವರು ಸ್ವಯಂ ಪ್ರೇರಿತವಾಗಿ ಹಾಲಿನ ವಸ್ತುಗಳನ್ನ ಮತ್ತು ಹಾಲು ಮಾರಾಟವನ್ನ ಸಂಪೂರ್ಣ ನಿಲ್ಲಿಸ್ತಾರೆ. ಸಂಪೂರ್ಣ ನಿಲ್ಲಿಸಿ ಕಪ್ಪು ಪಟ್ಟಿಯನ್ನು ಧರಿಸಿ, ಸೊಣ್ಣ ಇದಕ್ಕಾಗಿರ್ಬೋದು, ಕೈಗಾಗಿರ್ಬೋದು ಅಥವಾ ತಲೆಗಾಗಿರ್ಬೋದು, ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆಯನ್ನ ಮಾಡ್ತಾರೆ. ಇದು ಅಂಗಡಿಯಲ್ಲಿ ತನ್ನ ಕೆಲಸವನ್ನ ಮಾಡ್ತಾರೆ, ಪ್ರತಿಭಟನಾ ಪೂರ್ವಕವಾದ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ 25ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಎಲ್ಲ ಒಂದೇ ಸಣ್ಣ ಪುಟ್ಟ ಉದ್ಯಮಿಗಳು ಅವರೆಲ್ಲರೂ ಕೂಡ ಫ್ರೀಡಂ ಪಾರ್ಕಿಗೆ ಬಂದು ಬೆಳಗ್ಗೆಯಿಂದ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಸರ್, ಹೋರಾಟ ಅಂದ್ರೆ 23ನೇ ತಾರೀಕು ಮತ್ತು 24ನೇ ತಾರೀಕು, ಇದೇ ನಾಡಿದ್ದು ಬರುವ 23 ಮತ್ತು 24ನೇ ತಾರೀಕು ಪ್ರತಿ ಒಂದು ಬೇಕರಿ, ಕಾಂಡಿಮೆಂಟ್ಸ್ ಮತ್ತು ಹಾಲು ಮಾರುವಂತ ಸಂಸ್ಥೆಗಳು, ಅಂದ್ರೆ ದೊಡ್ಡ ದೊಡ್ಡ ಡೈರಿಗಳಿಗೆ ಬರ್ತಾ ಇದ್ದವರು ಅವ್ರೇನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಸಣ್ಣ ಪುಟ್ಟವರು ಸ್ವಯಂ ಪ್ರೇರಿತವಾಗಿ ಹಾಲಿನ ವಸ್ತುಗಳನ್ನ ಮತ್ತು ಹಾಲು ಮಾರಾಟವನ್ನ ಸಂಪೂರ್ಣ ನಿಲ್ಲಿಸ್ತಾರೆ. ಸಂಪೂರ್ಣ ನಿಲ್ಲಿಸಿ ಕಪ್ಪು ಪಟ್ಟಿಯನ್ನು ಧರಿಸಿ, ಸೊಣ್ಣ ಇದಕ್ಕಾಗಿರ್ಬೋದು, ಕೈಗಾಗಿರ್ಬೋದು ಅಥವಾ ತಲೆಗಾಗಿರ್ಬೋದು, ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆಯನ್ನ ಮಾಡ್ತಾರೆ. ಇದು ಅಂಗಡಿಯಲ್ಲಿ ತನ್ನ ಕೆಲಸವನ್ನ ಮಾಡ್ತಾರೆ, ಪ್ರತಿಭಟನಾ ಪೂರ್ವಕವಾದ ಕೆಲಸವನ್ನ ಮಾಡ್ತಾರೆ.